ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಸೂಪರ್ ಕಿಚನ್. ಇವತ್ತು ನೈಲಾನ್ ಸಬ್ಬಕ್ಕಿ ಮತ್ತು ಕಾಯಿ ಗಸಗಸೆ ಪಾಯಸನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು 3-4 ಸ್ಪೂನು ನೈಲಾನ್ ಸಬ್ಬಕ್ಕಿ ತೊಗೋಬೇಕು. ಅದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ಬೇಯಕ್ಕಿಡೋಣ. ಅದು ಚೆನ್ನಾಗಿ ಬೇಯೋವರೆಗೂ ಒಂದು 1/4 ಹೋಳು ಕಾಯಿ ಅದನ್ನು ಕಟ್ ಮಾಡಿಕೊಂಡು, ಮತ್ತು 1 ಸ್ಪೂನ್ ದೊಡ್ಡ ಸ್ಪೂನಷ್ಟು ಗಸಗಸೆ, ಒಂದು 4 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೈಸ್ಗಿರಲಿ ನೋಡಿ. ಈಗ 3 ಹಾಕ್ಕೊಂಡು ಚೆನ್ನಾಗಿ ನೈಸ್ಗೆ ರುಬ್ಕೋಬೇಕು. ನೋಡಿ, ಈಗ ನೈಲಾನ್ ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ, ಮಳ್ತಾ ಇದೆ. ಇವಾಗ ನಾವು ಈಗ ಗ್ರೈಂಡ್ ಮಾಡಿರೋ ಕಾಯಿ ಗಸಗಸೆ ಏಲಕ್ಕಿನ ಹಾಕೋದ ನೋಡಿ. ಚೆನ್ನಾಗಿ ನೈಸ್ ಪೇಸ್ಟ್ ಆಗಿದೆ. ಇವಾಗ ಹಾಕ್ತಾಯಿದ್ದೀನಿ. ಒಬ್ರೊಬ್ರು ಇದು ನೈಲಾನ್ ಸಬ್ಬಕ್ಕಿ ಹಾಲಲ್ಲಿ ಮಾಡ್ತಾರೆ, ಹಾಲು ಕೀರಲ್ಲಿ. ನಾನು ಕಾಯಿ ಗಸಗಸೆಯಲ್ಲಿ ಮಾಡಿದ್ದೀನಿ ನೋಡಿ. ಈಗ ನಿಮಗೆ ಆಪ್ಷನ್ನು ಬೆಲ್ಲ ಬೇಕಾದರೆ ಬೆಲ್ಲ ಹಾಕ್ಬೋದು, ಇಲ್ಲ ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕ್ಬೋದು. ನಾನು ಎರಡೂ ಅರ್ಧ ಹಾಕ್ತಾಯಿದ್ದೀನಿ. ಬೆಲ್ಲ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ, ಸಕ್ಕರೆ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಮತ್ತು ಈಗ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಹುರಿದ್ಬಿಟ್ಟು ಹಾಕಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಸಾಕು, ತುಂಬ ಬೇಗನೆ ಆಗುತ್ತೆ ಇದು, ಚೆನ್ನಾಗಿರುತ್ತೆ. ಎಲ್ಲರೂ ಹಾಲಲ್ಲೆಲ್ಲ ಮಾಡ್ತಾರೆ. ಕೇಸರಿ ಇದ್ದರೆ ಕೇಸರಿ ಹಾಕ್ಬೋದು. ನಾನು ಕಾಯಿ ಗಸಗಸೆ ಹಾಕಿರೋದ್ರಿಂದ ಬಿಳಿ ಬಣ್ಣದಲ್ಲೇ ಇರಲಿ ಅಂತ ಇದು ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.